ತುಮಕೂರಿನಲ್ಲಿ ಹಳೆ ನೋಟಿಗೆ ಓರ್ವ ಮಹಿಳೆ ಬಲಿಯಾಗಿದ್ದಾಳೆ. ಫೈನಾನ್ಸ್ ಕಂಪನಿಯೊಂದು ಸಾಲ ಮರುಪಾವತಿ ಮಾಡಿಕೊಳ್ಳುವಾಗ ಹಳೆಯ 500 ರೂಪಾಯಿ ನೋಟನ್ನು ತೆಗೆದುಕೊಂಡಿಲ್ಲ ಎಂಬ ಕಾರಣಕ್ಕೆ ಮನನೊಂದು ಗೃಹಿಣಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಫೈನಾನ್ಸ್ ಕಂಪನಿಯೊಂದು ಸಾಲ ಮರುಪಾವತಿ ಮಾಡಿಕೊಳ್ಳುವಾಗ ಹಳೆಯ 500 ರೂಪಾಯಿ ನೋಟನ್ನ ತೆಗೆದುಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಮನನೊಂದ ಗೃಹಿಣಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ ನಡೆದಿದೆ. ಇಲ್ಲಿನ ಗಾಂಧಿನಗರದ ನಿವಾಸಿ ಶಹೀನಾ ಬಾನು ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ. ಶಹೀನಾ ಬಾನು ಇಲ್ಲಿನ ಮಾವಿನ ತೋಪಿನಲ್ಲಿರುವ ಗ್ರಾಮೀಣ ಕೂಟ ಫೈನಾನ್ಸ್ ಸರ್ವಿಸ್ನಲ್ಲಿ ಒಟ್ಟು 45,000 ರೂಪಾಯಿ ಸಾಲ ಮಾಡಿದ್ರು. ಪ್ರತಿ ವಾರ 800 ರೂಪಾಯಿ ಸಾಲದ ಕಂತು ಕಟ್ಟಬೇಕಿತ್ತು. 500ರ ನೋಟು ಚಲಾವಣೆ ಆಗದ ಕಾರಣ ಕಳೆದ 2 ವಾರದಿಂದ ಕಂತು ತುಂಬಲು ಸಾಧ್ಯವಾಗಿರಲಿಲ್ಲ. ನಿನ್ನೆ ಕಂತು ಕಟ್ಟಲು 500 ರೂಪಾಯಿ ನೋಟು ಹಾಗೂ 100 ರೂಪಾಯಿ ಮುಖಬೆಲೆಯ 2 ನೋಟನ್ನ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಫೈನಾನ್ಸ್ನವರು 500 ರೂಪಾಯಿ ನೋಟನ್ನ ತಿರಸ್ಕರಿಸಿದ್ದಾರೆ. ಶಹೀನಾ ಪರಿಚಯಸ್ಥರಲ್ಲಿ ಹಾಗೂ ಅಂಗಡಿಗಳಲ್ಲಿ ಚೇಂಜ್ ಕೇಳಿದ್ದಾರೆ. ಎಲ್ಲೂ ಸಿಗದೇ ಇದ್ದಾಗ ಮನೆಗೆ ವಾಪಸ್ಸಾಗಿದ್ದಾರೆ. ಆದರೆ ಫೈನಾನ್ಸ್ನವರು ಶಹೀನಾ ಬಾನು ಮನೆ ತನಕ ಬಂದು ಪುನಃ ಸಾಲದ ಕಂತು ಕೇಳಿದ್ದಾರೆ. ಇದರಿಂದ ಮನನೊಂದ ಶಹೀನಾ ನೇಣಿಗೆ ಶರಣಾಗಿದ್ದಾಳೆ. ನಿನ್ನೆ ಬೆಳಿಗ್ಗೆ ಗ್ರಾಮೀಣ ಕೂಟ ಸಂಘಕ್ಕೆ ದುಡ್ಡು ಕಟ್ಟಬೇಕಾಗಿತ್ತು. ಲೋನ್ ತಗೊಂಡಿದ್ರಲ್ಲ, ಸೊ ಅದಕ್ಕೆ ದುಡ್ಡು ಕಟ್ಟೋಕ್ಕೆ ಅವ್ರ ಹತ್ರ ಚೇಂಜ್ ಇರಲಿಲ್ಲ. ಈ 500 ರೂಪಾಯಿ ನೋಟನ್ನ ಇಟ್ಕೊಂಡು ಮತ್ತು 200 ರೂಪಾಯಿ ಚೇಂಜ್ ಇಟ್ಕೊಂಡ್ಬಿಟ್ಟಿದ್ರು. ಟೋಟಲ್ 700 ರೂಪಾಯಿ ಇಟ್ಕೊಂಡು ಅವರು ಸಂಘ ಕಟ್ಟಕ್ಕೆ ಹೋದರು. ಸಂಘ ಕಟ್ಟಕ್ಕೆ ಹೋದಾಗ ಅಲ್ಲಿ 500 ರೂಪಾಯಿ ನೋಟನ್ನ ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ಅವರು ರಿಜೆಕ್ಟ್ ಮಾಡಿದ್ರು. ರಿಜೆಕ್ಟ್ ಮಾಡಿದ್ಮೇಲೆ ಅವರು ಸಂಘದ ಸೂಪರ್ವೈಸರ್ ಇರ್ತಾರಲ್ಲ, ಅವರು ಮಾತಾಡಿದ್ದಾರೆ. ಅವರಿಗೆ ಮನಸ್ಸಿಗೆ ಉಂಟಾದಂಗೆ ಮಾತಾಡಿದ್ದಾರೆ. ಏನು 500 ರೂಪಾಯಿ ತೊಗೊಂಡುವಾಗ ಚೆನ್ನಾಗಿರ್ತೀರಾ, ಈಗ ನಾವು ಹೇಳ್ದಂಗೆ ನೀವು ಕೇಳಲ್ಲ, ಹಂಗೆ ಹಿಂಗೆ ಅಂತ ಮಾತಾಡಿದ್ದಾರೆ. 500 ರೂಪಾಯಿ ನೋಟ್ ನಾವು ತಗೊಳೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅಂತ. ಅಲ್ಲಿಂದ ಬೇರೆ ಬೇರೆ ಅವ್ರ ನೈಬರ್ಸ್ ಮನೆಗೆಲ್ಲ ಹೋಗಿ 500 ರೂಪೀಸ್ ಚೇಂಜ್ನ ಕೇಳಿದ್ದಾರೆ. 500 ರೂಪಾಯಿ ಚೇಂಜ್ ಎಲ್ಲಾದರೂ ಇದೆಯಾ ಅಂತ ತುಂಬ ಕಡೆ ತಿರುಗಾಡಿದ್ದಾರೆ, ಎಲ್ಲೂ ಸಿಗಲಿಲ್ಲ. ಆಮೇಲೆ ಸೀದಾ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಾಗ ಮತ್ತೆ ಆ ಸಂಘದ ಮೆಂಬರ್ಸ್ ಇರ್ತಾರಲ್ಲ, ಅವ್ರು ಬಂದು ಅವ್ರಿಗೆ ಕಳಿಸ್ತಾರೆ. ಸರು ಯಾರ್ದು ಡ್ಯೂ ಆಗಿದೆ ಅವ್ರದ್ದು ಕಲೆಕ್ಷನ್ ಮಾಡೋಕ್ಕೋಸ್ಕರ ಆಗಲೇ ಆನ್ ದ ಸ್ಪಾಟ್ ಆಗಲೇ ಕಳಿಸ್ತಾರೆ. ಅವರು ಬಂದಿದ್ದಾರೆ ಅಲ್ಲಿಗೆ. ಅವ್ರು ಬಂದು ಯಾಕೆ 500 ರೂಪಾಯಿ ನನ್ನ ಹತ್ರ ಇರೋದೇ ಅದು ಅಂತ ಅವ್ರು ಹೇಳಿದ್ದಾರೆ. ಇಲ್ಲ ನೀನು ಚೇಂಜ್ ಮಾಡಿಕೊಡು, ಅವ್ನು ತಗೊಳಲ್ಲ ಅಂತವ್ರೆ ಅವರು, ನೀನು ದುಡ್ಡು ಪೂರ್ತಿ ಕಟ್ಟಲೇಬೇಕು ಈಗ ಅಂತ ಮಾತಾಡಿದ್ದಾರೆ. ಆಮೇಲೆ ಅವರು ತುಂಬ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಈ ಸಂಘದಲ್ಲಿ ಹೆಂಗಂದರೆ ಒಬ್ರದ್ದು ಡ್ಯೂ ಆದರೆ ಬೇರೆ ಮೆಂಬರ್ಸ್ ಹೆಂಗೆ ಮಾತಾಡ್ತಾರೆ ಅಂದರೆ ತುಂಬ ಮನ್ಸಿಗೆ ನೋವು ಅಂದಾಗ ಮಾತಾಡ್ತಾರೆ. ಎಷ್ಟುವರೆಗೂ ಹೇಳ್ತಾರಂದರೆ ಕಟ್ಟೋಕ್ಕಾಗಲ್ಲ ಅಂದರೆ ನೀನು ವಿಷ ಕುಡ್ದು ಸಾಯ್ಬಿಡು ಅಂತಾರೆ. ಸಂಘದಲ್ಲಿ ಅವ್ರ ಸೂಪರ್ವೈಸರು ಹಂಗೆ ಮಾತಾಡ್ತಾರೆ. ಮನ್ಸಿಗೆ ಬಂದಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವರಿಗೆ ಏನೋ ಮನ್ಸಿಗೆ ನೋವು ಉಂಟಾಗಿದೆ. ಅಲ್ಲಿಂದ ಸೀದಾ ಬಂದು ಮನೆ ಒಳಗಡೆ ಬಾಕ್ಲು ಹಾಕ್ಕೊಂಡು ಮುಚ್ಚಳಿಕೆ ಹಾಕ್ಕೊಂಡು ಹೋಗಿ ನೇಣು ಹಾಕೊಂಡು. ಈ ಸಂಬಂಧ ತಿಪಟೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಂಡ ಅನೀಫ್ ಅಂಗವಿಕಲನಾಗಿದ್ದು ಒಂದು ಗಂಡು ಒಂದು ಹೆಣ್ಣು ಮಕ್ಕಳಿದೆ. ಮನೆ ಬಾಡಿಗೆನೂ ಕೊಡಬೇಕು ಅಂತ ಹೇಳಿಬಿಟ್ಟು ಮನೆಯಲ್ಲಿ ಕೊಟ್ಬಿಟ್ಟು ನಾನು ಹೋಗಿಬಿಟ್ಟೆ. ಪೋಸ್ಟ್ ಆಫೀಸ್ ಹತ್ರ ಹೋಗಿ ಅಲ್ಲಿಂದ ಕೋಡಿ ಸರ್ಕಲಿಂದ ಬರಬೇಕಾದ್ರೆ ನನಗೆ ಗೊತ್ತಿಲ್ಲ ಹಿಂಗಾಗಿರೋದು. ನಮ್ಮ ಚಿಕ್ಕಮ್ಮನ ಮಕ್ಕಳು ಕರ್ಕೊಂಬಂದು ನೋಡಿದ್ರೆ ಹಿಂಗಾಗಿರೋದು. ಅದು ಸಂಘದವರು ಬಂದು ಇದು ಮಾಡೋರು, ಸಂಘ ಕಟ್ಟು ಹಂಗೆ ಹಿಂಗೆ ಅಂತ. ಅದರಿಂದ ಇವತ್ತುವರೆಗೂ ಒಂದು ಮಾತು ಕೇಳಿದಿಲ್ಲ. ಅದೇನು ಮನ್ಸಿಗೆ ಬೇಜಾರು ಮಾಡ್ಕೊಂಡು ಒಟ್ನಲ್ಲಿ ದುಡುಕಿ ತೆಗೆದುಕೊಂಡ ನಿರ್ಧಾರದಿಂದ ಶಹೀನಾ ಬಾನು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ತುಮಕೂರಿನಿಂದ ಕ್ಯಾಮರಾಮನ್ ಯೋಗೇಶ್ ಜೊತೆ ಮಂಜುನಾಥ್ ತಾಳಮಕ್ಕಿ, ಸುವರ್ಣ ನ್ಯೂಸ್.